ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬುಗವರಪು. ವಕ್ಫ್ ಮಂಡಳಿಗಳು ಎಲ್ಲ ಹಿಂದೂಗಳ ಆಸ್ತಿಗಳನ್ನು ನಮ್ಮದು ಅಂತ ಕಸ್ಕೊಳ್ತಾರೆ. ಎಲ್ಲವನ್ನು ಅನುಭವಿಸೋದಕ್ಕೆ ನೋಡ್ತಿದ್ದಾರೆ. ಅವರು ಏನು ಟವಲ ಹಾಕಿದ್ದಲ್ಲ ಅವ್ರದ್ದೇ ಆಗಿಬಿಡುತ್ತೆ ಅಂತ ಹೇಳ್ತಿರುವಂತಹದ್ದು. ದಿನ ಬೆಳಗಾದರೆ ಮಸೀದಿಗಳ ಮುಂದೆ ನಿಂತ್ಕೊಂಡು ಈ ಮಸೀದಿ ನಮ್ಮದು, ಆ ದರ್ಗಾ ನಮ್ಮದು, ಈ ಮಸೀದಿ ನಮ್ಮದು, ಈ ದರ್ಗಾ ನಮ್ಮದು ಅಂತ ಹೇಳ್ಕೊಂಡು ಓಡಾಡುವಂತಹ ಒಂದು ಗುಂಪುಗಳು. ಸೊ ಈಗ ವಕ್ಫ್ ಆಸ್ತಿ ಬಗ್ಗೆ ಒಂದು ಅಮೆಂಡ್ಮೆಂಟ್ ಬಿಲ್, ತಿದ್ದುಪಡಿ ಮಸೂದೆಯನ್ನು ತರುವಂತಹ ಪ್ರಯತ್ನ ಮೋದಿಯವರು ಮಾಡಿದ್ರು. ಅಲ್ಲಿ ಅವರಿಗೆ ಬಹುಮತ ಇರಲಿಲ್ಲ. ವೋಟಿಂಗ್ ಮಾಡಿದ್ರೆ ಸೋಲ್ತೀನಿ ಅನ್ನೋ ಭಯ ಇತ್ತು. ಅದನ್ನು JPC ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ, ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಿ ಕೈ ತೊಳ್ಕೊಂಡ್ರು. ಆದರೆ ಈಗಿರುವಂತಹ ಪ್ರಶ್ನೆ, ವಕ್ಫ್ ಬಿಡ್ರಪ್ಪ, ಅದ್ರ ಬಗ್ಗೆ ತುಂಬ ಚರ್ಚೆ ಮಾಡಿದ್ದೀವಿ, ನಮ್ಮ ಚಾನಲಲ್ಲಿ ವಿಡಿಯೋಗಳಿದೆ, ನೋಡ್ಕೊಳ್ಳಿ. ಈಗ ನಾವು ಕೇಳಬೇಕಾಗಿರೋಂಥ ಪ್ರಶ್ನೆ, ವಕ್ಫ್ ಬಗ್ಗೆ ಇಷ್ಟು ಮಾತಾಡ್ತಿರಲ್ಲ, ಹಿಂದೂಗಳು ಅಂತ ಕರೆಸಿಕೊಳ್ಳುವಂತಹ ಮಠಗಳು, ದೇವಸ್ಥಾನಗಳು, ಶ್ರದ್ಧಾ ಕೇಂದ್ರಗಳ ಆಸ್ತಿಗಳು ಎಷ್ಟು, ಯಾರ ಕೈಯಲ್ಲಿ ಇದೆ, ಶತಮಾನಗಳಿಂದ ಯಾರು ಅದನ್ನು ಅನುಭವಿಸ್ಕೊಂಡು ಬರ್ತಿದ್ದಾರೆ. ವಕ್ಫ್ ಆಸ್ತಿಯನ್ನು ಇವರೇ ಎಲ್ಲ ಕಿತ್ಕೊಳ್ತಿದ್ದಾರೆ, ಇಡೀ ದೇಶನ ಬರ್ಸ್ಕೊಳ್ತಿದ್ದಾರೆ ಅಂತಿರಲ್ಲ. ಶತಮಾನಗಳಿಂದ ಮಠ ಮಾನ್ಯ ಮಂದಿರಗಳು, ಟ್ರಸ್ಟ್ಗಳು ಮಾಡ್ಕೊಂಡಿರೋದು, ದೇವಸ್ಥಾನಗಳು, ಅವುಗಳ ಹುಂಡಿ ಕಾಸಿಂದ ಹಿಡಿದು ಆ ದೇವಸ್ಥಾನಕ್ಕೆ ದತ್ತಿಯಾಗಿ ಬಂದಿರುವಂತಹ ಪ್ರತಿಯೊಂದು ಭೂಮಿಯಿಂದ ಹಿಡಿದು ಪ್ರತಿಯೊಂದು ದಾನವಾಗಿ ಬಂದಿರುವಂತಹ ಒಡವೆಗಳವರೆಗೆ, ಚಿನ್ನಾಭರಣಗಳವರೆಗೆ, ಇಲ್ಲಿಯವರೆಗೆ ಯಾವ ಸಮುದಾಯ ಅದನ್ನು ಅನುಭವಿಸ್ತಾ ಬರ್ತಿದೆ. ವಕ್ಫ್ಗೆ ಒಂದು ಆಸ್ತಿ ಬಂದರೆ ಕನಿಷ್ಠ ಇಡೀ ಸಮುದಾಯದಲ್ಲಿ 70-80% ಜನ ಆದರೂ ಅದಕ್ಕೆ ಲಾಭವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. 20% ಭ್ರಷ್ಟಾಚಾರ ಅಂತಲೇ ಇಟ್ಕೊಂಡ್ರೂ ಸಹ 80% ಆದರೂ ಸಹ ಆ ಸಮುದಾಯಕ್ಕೆ ಉಪಯೋಗಕ್ಕೆ ಬರುತ್ತೆ. ಈ ಆಸ್ತಿಗಳಿದ್ದಾವಲ್ಲ, ಹಿಂದೂ ಅನ್ನೋ ಹೆಸರಿನಲ್ಲಿ ಆ ಆಸ್ತಿಗಳು, ಆ ದುಡ್ಡು, ಆ ಹುಂಡಿ ಕಾಸು, ಅವು ಯಾರ ಉಪಯೋಗಕ್ಕೆ ಬರ್ತಿದೆ, ಎಷ್ಟು % ಹಿಂದೂ ಅಂತ ಕರೆಸ್ಕೊಳ್ಳುವಂತಹ ಜನಸಂಖ್ಯೆಗೆ ಬರ್ತಾ ಇದೆ, ಇದಕ್ಕೆ ಲೆಕ್ಕ ಕೊಡೋದಕ್ಕೆ, ಉತ್ತರ ಕೊಡೋದಕ್ಕೆ ಯಾರು ಸಿದ್ಧ ಇರಲ್ಲ. ಯಾಕೆಂದರೆ ಲೆಕ್ಕ ಸಿಗಲ್ಲ. ಲಕ್ಷ ಕೋಟಿಗಳಿಗೆ ಹೋಗುತ್ತೆ. ಹೊಟ್ಟೆಗೆ ಅನ್ನ ಇಲ್ಲದೆ ಇರುವಂತಹ ಒಂದು ಊರಿನಲ್ಲೂ ಸಹ ಒಂದು ದೊಡ್ಡ ದೇವಸ್ಥಾನ ಇರುತ್ತೆ, ಅದರ ಹುಂಡಿ ತುಂಬುತ್ತಾನೆ ಇರುತ್ತೆ. ಆ ಹುಂಡಿ ಕಾಸನ್ನು ಒಂದು ಸಮುದಾಯ ತಗೊಂಡೋಗಿ ತುಪ್ಪ ತಿಂದು ತೇಗ್ತಾ ಇರುತ್ತೆ. ಇದನ್ನು ಪ್ರಶ್ನೆ ಮಾಡಬಾರ್ದು. ಈ ದೇಶಕ್ಕೆ ಮೊಹಮ್ಮದಿಯರು ಮೊದಲನೇ ಬಾರಿಗೆ ದಾಳಿ ಇಟ್ಟಾಗ ಅಫ್ಘಾನಿಸ್ತಾನ ಕಡೆಯಿಂದ, ಈ ಚರಿತ್ರೆ ಯುದ್ಧಕ್ಕೂ ಇವರೇ ಹೇಳುವಂಥದ್ದು, ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇರೋ ಚರಿತ್ರೆ ಅಲ್ಲ, ಇವರೇ ಈ ಹಿಂದುತ್ವ ಅಂತ ಕರೆಸ್ಕೊಳ್ಳೋರೆ. ಇದೇ ಆ ಆಸ್ತಿಗಳನ್ನೆಲ್ಲ ಕಬಳಿಸ್ಕೊಳ್ಳುವಂತಹ ಸಮುದಾಯ ಇದೆಯಲ್ಲ, ಆ ಸಮುದಾಯವೇ ಹೇಳುವಂತೆ ಅವರು ಬಂದು ಕೋಟಿ ಟನ್ಗಟ್ಟಲೆ ಚಿನ್ನವನ್ನು ದೋಚ್ಕೊಂಡು ಹೋದರು, ಆಸ್ತಿಯನ್ನು ಕಿತ್ಕೊಂಡು ಹೋದರು, ದುಡ್ಡು ಕಿತ್ಕೊಂಡು ಹೋದರು. ಎಂತಹ ಬಡತನ ಆ ಕಾಲದಲ್ಲೂ ಇದ್ದಿರುತ್ತೆ. ಅನ್ನಕ್ಕೆ ಒಂದು ತುತ್ತು ಅನ್ನಕ್ಕೆ ನರಳುತ್ತಾ ಇದ್ದಂತಹ ಪರಿಸ್ಥಿತಿ ಆ ಕಾಲದಲ್ಲೂ ಇದ್ದಿರುತ್ತೆ. ಅಂಥದ್ರಲ್ಲಿ 500 ಆನೆಗಳ ಮೇಲೆ ಹೊತ್ಕೊಂಡು ಹೋಗುವಷ್ಟು ದುಡ್ಡನ್ನು ಒಂದು ದೇವಸ್ಥಾನದಲ್ಲಿ ಯಾರಿಗಾಗಿ ಇಡಲಾಗಿತ್ತು, ಯಾಕಾಗಿ ಇಡಲಾಗಿತ್ತು, ಯಾರು ಅನುಭವಿಸ್ತಾ ಇದ್ರು ಆ ದುಡ್ಡನ್ನು, ಎಷ್ಟು % ಜನಕ್ಕೆ ಆ ದುಡ್ಡು ಹಂಚಿಕೆ ಆಗ್ತಾ ಇತ್ತು. ಇವತ್ತಿಗೂ ಸಹ ದೇವಸ್ಥಾನಗಳಲ್ಲಿ, ಅದು ದತ್ತಿ ಇಲಾಖೆಗಳೇ ಆಗಿರಲಿ, ಧಾರ್ಮಿಕ ದತ್ತಿ ಇಲಾಖೆ, ಅದರ ಮೂಲಕ ನೇಮಕಗೊಂಡಿರುವಂತಹ ಪೂಜಾರಿಗಳಿಂದ ಹಿಡಿದು ಅಲ್ಲಿ ಮುಖ್ಯವಾದ ಹುದ್ದೆಗಳಲ್ಲಿ ಇರುವ ವ್ಯಕ್ತಿಗಳವರೆಗೆ ಯಾವ ಸಮುದಾಯ ಸಂಬಳ ಪಡ್ಕೊಳ್ತಿದೆ, ಸಂಬಳದ ಜೊತೆ ಹುಂಡಿ ಕಾಸು ಬೇರೆ, ತಟ್ಟೆ ಕಾಸು ಬೇರೆ. ಎಷ್ಟು ಹುಂಡಿಗಳನ್ನು ಇವರು ಕದ್ದು ಮುಚ್ಚಿ ತೆಗೀತಿದ್ದಾರೆ ಎನ್ನುವಂತಹ ಸುದ್ದಿಗಳು ನಿರಂತರವಾಗಿ ಬರ್ತಾನೆ ಇರ್ತವೆ. ಸಂಬಳದ ಜೊತೆಗೆ ತಟ್ಟೆ ಕಾಸು, ಅದನ್ನು ಬಿಡಲ್ಲ. ಪ್ಲಸ್ ಆ ಕೆಲಸದಲ್ಲಿದ್ದರೂ ಸಹ ಅದರಿಂದ ಡ್ಯೂಟಿ ಮುಗಿಸ್ಕೊಂಡು ಮನೆ ಹತ್ರ ಹೋದರೆ ಅಲ್ಲಿ ಒಂದು ಮನೆಯಲ್ಲಿ ಸಣ್ಣ ಪೂಜೆ ಮಾಡೋದಕ್ಕೋ, ಹೆಸರಿಡೋದಕ್ಕೋ, ತಿಥಿ ಮಾಡೋದಕ್ಕೋ
ಏನೋ ಒಂದು ಹೆಸರಲ್ಲಿ ಸೈಡ್ ಕಮಾಯಿ, ಪ್ಲಸ್ ತಲತಲಾಂತರದಲ್ಲಿಂದ ಬಂದಿದ್ದಂತಹ ರಾಜರು ಕೊಟ್ಟಂತಹ ಭೂಮಿ ಇದು. ನಮ್ಮ ತಾತನಿಗೆ ಮುತ್ತಾತನಿಗೆ ಆ ಮಹಾರಾಜರು ಕೊಟ್ಟಿದ್ದು, ಈ ಮಹಾರಾಜರು ಕೊಟ್ಟಿದ್ದು. ಶ್ರಮ ವಹಿಸಿ ಬಂದಿದ್ದಲ್ಲ, ಹಾಗೆ ಬಂದಿದ್ದು. ವಕ್ಫ್ ಆಸ್ತಿಗಳ ಬಗ್ಗೆ ಮಾತನಾಡ್ತಿರುವಂಥವರು ಈ ರೀತಿಯಲ್ಲಿ ಹಾಗೇ ಬಂದಿದೆಯಲ್ಲ ಈ ಸಮುದಾಯಗಳಿಗೆ, ಸುಮ್ಮನೆ ಬಂದಿದೆಯಲ್ಲ, ಸುಮ್ಮನೆ ಮೌಢ್ಯ ಬಿತ್ತೋ ಕಾರಣಕ್ಕೆ ಬಂದಿದೆಯಲ್ಲ. ಈ ಆಸ್ತಿಗಳ ಬಗ್ಗೆ ಯಾಕೆ ಚರ್ಚೆ ಆಗಲ್ಲ? ಈ ಆಸ್ತಿಗಳ ಬಗ್ಗೆ ಕಾನೂನು ಯಾಕೆ ಬರಲ್ಲ? ಈ ಆಸ್ತಿಗಳನ್ನು ಹೇಗೆ ಪಡ್ಕೊಂಡ್ರಿ ನೀವು? ಯಾಕೆ ಪಡ್ಕೊಂಡಿದ್ದೀರಿ? ಏನು ಶ್ರಮ ವಹಿಸಿ ಬೆವರು ಸುರಿಸಿ ಈ ಆಸ್ತಿಗಳನ್ನು ಪಡ್ಕೊಂಡ್ರಿ ನೀವು? ಯಾವ ಸೇವೆ ಮಾಡಿ ಸಮಾಜಕ್ಕೆ ಪಡ್ಕೊಂಡ್ರಿ ನೀವು? ದೇವಸ್ಥಾನ ಕಟ್ಟುವ ವ್ಯಕ್ತಿಗೆ ದೇವಸ್ಥಾನ ಕಟ್ಟಿದ ನಂತರ ಪ್ರವೇಶ ಇಲ್ಲ ಅನ್ನುವಂತಹ ನೀಚ ಆಚರಣೆಗಳನ್ನು ಮಾಡುವಂತಹ ನೀವು ವಕ್ಫ್ ಆಸ್ತಿಗಳ ಬಗ್ಗೆ ಮಾತಾಡ್ತೀರಿ. ಇನ್ಯಾವುದೋ ಕ್ರಿಶ್ಚಿಯನ್ ಟ್ರಸ್ಟ್ಗಳು, ಕ್ರಿಶ್ಚಿಯನ್ ಮಿಷನರಿಗಳ ಆಸ್ತಿಗಳ ಬಗ್ಗೆ ಮಾತಾಡ್ತೀರಿ. ಎಷ್ಟು ಆಸ್ತಿ ಮಾಡ್ಕೊಂಬಿಟ್ಟಿದ್ದಾರೆ, ಎಲ್ಲ ಕಡೆ ಅವ್ರದ್ದೇ. ಕ್ರಿಶ್ಚಿಯನ್ದು ಒಬ್ಬೊಬ್ಬ ಬೆಂಗಳೂರಲ್ಲಿ ನೋಡಿ ಎಷ್ಟು ದೊಡ್ಡ ಚರ್ಚು, ಎಷ್ಟು ದೊಡ್ಡ ಕಾಲೇಜು, ಎಷ್ಟು ದೊಡ್ಡ, ಅದು ಎಲ್ಲ ಸಮುದಾಯಗಳಿಗೂ ಉಪಯೋಗಕ್ಕೆ ಬರುತ್ತೆ. ನೀವು ಮಠ ಅಂತ ಮಾಡ್ಕೊಂಡಿದ್ದೀರಲ್ಲ, ಅಲ್ಲಿ ಶಿಕ್ಷಣ ಅಂತ ಏನೋ ಕಲಿಸ್ತಿರಲ್ಲ, ಅಲ್ಲಿ ಯಾವ ಸಮುದಾಯಕ್ಕೆ ಕೊಡ್ತೀರಿ? ಎಷ್ಟು ಪರ್ಸೆಂಟ್ ಆ ಸಮುದಾಯ ಸಮಾಜದಲ್ಲಿದೆ? 90, 95, 97% ಜನಕ್ಕೆ ಅದರ ಅನುಕೂಲ ಪಡ್ಕೊಳ್ಳೋ ಯೋಗ್ಯತೆಯೇ ಇಲ್ಲ ಅನ್ನೋದು ನಿಮ್ಮ ಮಾತು. ನಾಟ್ ಅಲೌಡ್. ದೇವಸ್ಥಾನದ ಒಳಗೆ ನೀವು ಅಲೌಡ್ ಇಲ್ಲ. ಹೊರಗಡೆ ಎಲ್ಲ ದೂರದಲ್ಲಿ ಬೇಕಾದ್ರೆ ನಿಂತ್ಕೊಂಡು ಕೈ ಮುಗಿರಿ. ಅದು ಇತ್ತೀಚೆಗೆ ಬ್ರಿಟಿಷರು ಬಂದ ಮೇಲೆ ಅವಕಾಶ ಸಿಕ್ಕಿದ್ದು. ಅಲ್ಲಿವರೆಗೂ ಊರು ಒಳಗಡೆನೇ ಬರೋಂಗಿಲ್ಲ. ನೀವು ಊರು ಒಳಗೆ ಬರೋ ಹಾಗಿಲ್ಲ. ಊರಲ್ಲಿ ಒಂದು ಬಾವಿ ಮಾಡಿದ್ರೆ ಅದರಲ್ಲಿ ನೀವು ನೀರು ಎತ್ಕೊಳ್ಳೋ ಹಾಗಿಲ್ಲ. ವಕ್ಫ್ ಆಸ್ತಿಗಳ ಬಗ್ಗೆ ಈ ಥರ ಮಾತಾಡಿದ್ರೆ ಅವ್ರ ಕಡೆಯವರೇ ಮೆಟ್ಟಲ್ಲಿ ಹೊಡಿತಾರೆ. ನೀನು ಇದಕ್ಕೆ ಬರೋಂಗಿಲ್ಲ, ಈ ಮಸೀದಿಗೆ, ನೀನು ಈ ಮದ್ರಸಾಗೆ ಬರೋಂಗಿಲ್ಲ, ನೀನು ಈ ವಕ್ಫ್ ಆಸ್ತಿಗೆ ಎಂಟ್ರಿ ಕೊಡೋಂಗಿಲ್ಲ, ವಕ್ಫ್ ನಡೆಸ್ತಾ ಇರುವಂಥ ಯಾವುದೋ ಒಂದು ಶಾಲೆಗೆ ಬರೋಂಗಿಲ್ಲ, ಅಡ್ಮಿಷನ್ ತಗೊಳ್ಳೋ ಹಾಗಿಲ್ಲ, ಈ ಕಾರಣಕ್ಕೆ ನೀನು ಹುಟ್ಟಿನ ಕಾರಣಕ್ಕೆ ನಿನ್ನನ್ನು ಇಂತಹ ಮಸೀದಿಯಿಂದ ಹೊರಗಿಡಬೇಕಾಗತ್ತೆ. ಈ ಥರ ಶೋ ಮಿ ಒನ್ ಎಕ್ಸಾಂಪಲ್. ಶತಮಾನಗಳಿಂದಲೂ ಕೂಡ ಕೋಟಿ 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 ಲಕ್ಷ ಕೋಟಿಗಳನ್ನು ಅನುಭವಿಸ್ಕೊಂಡು ಬಂದು ಇವತ್ತು ಬೇರೆಯವ್ರನ್ನ ತೋರಿಸಿ ಇಲ್ಲಿರೋ ಜನನ್ನ ತುಚ್ಛವಾಗಿ ನೋಡುವಂತಹ ನಿಮ್ಮ ಮನಸ್ಥಿತಿಯನ್ನು ಮುಚ್ಚಿಡೋದಕ್ಕೆ ನೋಡ್ತಾ ಇದ್ದೀವಿ. ವಕ್ಫ್ ಅನ್ನುವಂಥದ್ದನ್ನು ತೊಗೊಂಬರೋದು, ರಾಮ ಜನ್ಮಭೂಮಿ ಅನ್ನುವಂಥದ್ದು ತೊಗೊಂಬರೋದು, ಇನ್ನೇನೋ ತೊಗೊಂಬರೋದು. ರಾಮ ಜನ್ಮಭೂಮಿ ಅಂತ ಎಷ್ಟು ಜನ ದಲಿತರನ್ನ ಬಳಸ್ಕೊಂಡ್ರಿ, OBCಗಳನ್ನು ಬಳಸ್ಕೊಂಡ್ರಿ. ಅವರೆಲ್ರಿಗೂ ಆ ದೇವಸ್ಥಾನದ ಟ್ರಸ್ಟ್ನಲ್ಲಿ ಏನು ಕೊಟ್ರಿ? ಆ ದೇವಸ್ಥಾನದ ಮೇಲೆ ಎಷ್ಟು ಅಧಿಕಾರ ಇದೆ? ಯಾವ ನಿರ್ಣಯದಲ್ಲಿ ಅವರ ಮಾತನ್ನು ನೀವು ಕೇಳ್ತೀರಿ? ಅಟ್ಲೀಸ್ಟ್ ಒಳಗಡೆಗೆ ಬಿಡ್ತೀರಾ? ಗರ್ಭಗುಡಿಗೆ ಬಿಡ್ತೀರಾ? ಬಿಡಲ್ಲ. ನಮ್ಮ ಅಪ್ಪನ ಮನೆ ಆಸ್ತಿ ಅನ್ನೋ ಥರ ಬಿಹೇವ್ ಮಾಡ್ತೀರಾ. ನೀವೇನ್ರಿ ಪ್ರಶ್ನೆ ಮಾಡೋದು? ವಕ್ಫ್ ಆಸ್ತಿ ಬಗ್ಗೆ, ಕ್ರಿಶ್ಚಿಯನ್ ಮಿಷನರಿಗಳ ಬಗ್ಗೆ ಫಸ್ಟು ನೀವು ಸ್ವಚ್ಛ ಆಗಿ, ನೀವು ನೀಟಾಗಿ, ಆಮೇಲೆ ಬೇರೆದನ್ನು ಪ್ರಶ್ನೆ ಮಾಡಿ. ನಿಮ್ಮ ಮೈ ತುಂಬ ಜಾತಿ ವ್ಯವಸ್ಥೆ ಅನ್ನುವಂತಹ ಕೊಳೆ ಅಷ್ಟು ಮಟ್ಟಕ್ಕಿರಬೇಕಾದ್ರೆ ಇನ್ನೊಬ್ಬರನ್ನ ನೋಡಿ ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಯಾವ ಅಧಿಕಾರನೂ ಇಲ್ಲ. ಮತ್ತೆ ಮಾತೆತ್ತಿದ್ರೆ ಹೇಳೋದು ದತ್ತಿ ಇಲಾಖೆ ಯಾಕೆ ಇರಬೇಕು? ದೇವಸ್ಥಾನಗಳು ಯಾಕೆ ಸರ್ಕಾರದ ಅಧೀನದಲ್ಲಿರಬೇಕು? ಅದು ಹಿಂದೂಗಳಿಗೆ ಕೊಡಿ. ಯಾವ ಹಿಂದೂಗಳಿಗೆ ಕೊಡಬೇಕು? ಈ ಪ್ರಶ್ನೆಯನ್ನು ನಾನು ಪದೇ ಪದೇ ಕೇಳ್ತಾನೆ ಇರ್ತೀನಿ. ದತ್ತಿ ಇಲಾಖೆನ ಎತ್ತಿ ಬಿಸಾಕೋದ್ವಪ್ಪ, ನಾಳೆನೇ ಕ್ಯಾನ್ಸಲ್. ಎಲ್ಲ ದೇವಸ್ಥಾನಗಳು ಸ್ವತಂತ್ರ. ಯಾರು ಅದರ ಯಜಮಾನಿಕೆಯನ್ನು ತಗೊಳ್ತಾರೆ? ಯಾರ ಕೈಗೆ ಕೊಡಬೇಕು? ಯಾರು ನಡೆಸಬೇಕು? ಮತ್ತದೇ ಶತಮಾನಗಳಿಂದ ಲೂಟಿ ಮಾಡಿಕೊಂಡು ಬರ್ತಾರೆ, ಬಿಟ್ಟು ತಿಂತಾರೋ ಅದೇ ಸಮುದಾಯಕ್ಕೆ ಹೋಗ್ಬೇಕಾ? ಮತ್ತೆ ನೀನು ಇಲ್ಲಿಗೆ ಬರಬೇಡ, ಅಲ್ಲಿಗೆ ಬರಬೇಡ, ಆಚೆ ಇರು, ನೀನೇ ಅವನು ಒಳಗಡೆ ಬರೋದಕ್ಕೆ ನಮ್ಮ ಶಾಸ್ತ್ರಗಳೇ ಒಪ್ಪಲ್ಲ, ಹುಂಡಿ ಕಾಸು ಮಾತ್ರ ಮರೀದೇ ಹಾಕ್ಬಿಡು. ನನ್ನ ತಟ್ಟೆಗೆ ಬರಬೇಕಾಗಿದ್ದಂತಹ ತುಪ್ಪಕ್ಕೆ ಕೊರತೆ ಆಗಬಾರ್ದು.
ಆದರೆ ನೀನು ಎಲ್ಲಿರಬೇಕು ಅಲ್ಲಿರಬೇಕು. ಅಂತಹ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗಲಿ ಅಂತ ಇವರೆಲ್ಲ ವಾದ ಮಾಡೋದು. ದತ್ತಿ ಇಲಾಖೆ ಕ್ಯಾನ್ಸಲ್ ಆಗಬೇಕು. ಯಾಕೆ ಇರಬೇಕು? ಯಾವನ ಕೈ ಕೊಡ್ತೀರಿ ನೀವು? ಯಾರ ಕೈ ಕೊಡ್ತೀರಿ? ಸಮಾಜದಲ್ಲಿರುವ 97% ಜನರನ್ನ ಅದಕ್ಕೂ ನಿಮ್ಗೆ ಸಂಬಂಧ ಇಲ್ಲ ಅಂತ ಹೇಳೋದಕ್ಕೆ ದತ್ತಿ ಇಲಾಖೆನ ಕ್ಯಾನ್ಸಲ್ ಮಾಡಬೇಕಾ? ಅವ್ಯಾಹತವಾಗಿ ಆ ಆಸ್ತಿನೆಲ್ಲ ಕಬಳಿಸ್ಕೊಂಡು ದಿನ ಬೆಳಗಾದ್ರೆ ತಿಂದು ತುಪ್ಪ ತಿಂದು ತೇಗಿ ಹೊಟ್ಟೆ ಬೆಳೆಸ್ಕೊಳ್ಳೋದಕ್ಕೆ ನಿಮಗೆ ಅದನ್ನು ದತ್ತಿ ಇಲಾಖೆನ ಕ್ಯಾನ್ಸಲ್ ಮಾಡಬೇಕಾ? ಅಟ್ಟರ್ ನಾನ್ಸೆನ್ಸ್. ವಕ್ಫ್ ಬಗ್ಗೆ ಮಾತನಾಡೋರು, ಕ್ರಿಶ್ಚಿಯನ್ ಮಿಷನರಿಗಳ ಬಗ್ಗೆ ಮಾತಾಡೋರು, ಅದರ ಆಸ್ತಿಗಳ ಬಗ್ಗೆ ಮಾತಾಡೋರು, ಫಸ್ಟು ನಿಮ್ಮಲ್ಲಿರುವ ಕೊಳಕು ಅದನ್ನು ತೊಳೆಯೋದಕ್ಕೆ ಇವತ್ತು ಶುರು ಮಾಡಿದ್ರು, ಸ್ವಚ್ಛ ಮನಸ್ಸಿನಿಂದ ನೀವು ಇವತ್ತು ಶುರು ಮಾಡಿದ್ರು, ಅದನ್ನು ತೊಳೆಯೋದಕ್ಕೆ ನಿಮಗೆ 1000 ವರ್ಷ ಬೇಕು. ಅದನ್ನು ತೊಳ್ಕೊಳ್ರಿ ಫಸ್ಟು. ಮತ್ತೆ ಜನರನ್ನ ಅಸ್ಪೃಶ್ಯತೆಗೆ, ಮತ್ತೆ ಜನರನ್ನ ವರ್ಗೀಕರಣಕ್ಕೆ, ಮತ್ತೆ ಜನರನ್ನ ಜಾತಿ ಆಧಾರದ ಮೇಲೆ ಶಿಕ್ಷಣ ಕಿತ್ಕೊಂಡು ಅವರ ಎಲ್ಲ ಹಕ್ಕುಗಳನ್ನು ಕಿತ್ಕೊಂಡು ಅವ್ರನ್ನ ಗುಲಾಮರಾಗಿ ಪ್ರಾಣಿಗಳಿಗಿಂತ ನೀಚವಾಗಿ ನೋಡೋದಕ್ಕೆ ಪ್ರಯತ್ನ ಮಾಡಬೇಡಿ. ದಿನ ಬೆಳಗಾದರೆ ಮುಸ್ಲಿಮರ ರಾಜರು ಅಷ್ಟು ಕ್ರೌರ್ಯ ಮೆರೆದ್ರು, ಇಷ್ಟು ಕ್ರೌರ್ಯ, ಅವರು ಮೆರೆದಂತಹ ಕ್ರೌರ್ಯದ ಮುಂದೆ ನೀವು ಮೆರೆದಿರುವಂತಹ ಕ್ರೌರ್ಯ ಇದೆಯಲ್ಲ, ಜಾತಿ ಅನ್ನುವಂಥ ವ್ಯವಸ್ಥೆ ಅನ್ನುವಂತಹ ಹೆಸರಿನಲ್ಲಿ, ಅದು ಹಿಮಾಲಯ ಪರ್ವತದ ಮುಂದೆ ಒಂದು ಸಣ್ಣ ಗುಡ್ಡ ಇದ್ದಂಗೆ ಅವರು ಮೆರೆದಿದ್ದು. ಸಣ್ಣ ಗುಡ್ಡ ಇದ್ದಂಗೆ ನಿಮ್ಮದು ಹಿಮಾಲಯ ಪರ್ವತ ಎತ್ತರದಷ್ಟು ಕ್ರೌರ್ಯ. ಓದಬಾರ್ದು, ತಲೆ ಎತ್ತಿ ನಡಿಬಾರ್ದು, ಊರೊಳಗೆ ಬರಬಾರ್ದು, ಕುಡಿಯೋ ನೀರು ನಿಮಗೆ ಯೋಗ್ಯತೆ ಇಲ್ಲ, ಹೋಟೆಲ್ಗೆ ಹೋಗೋ ಆಗಿಲ್ಲ ಇವತ್ತಿಗೂ ಸಹ, ಅದು ಕ್ಷೌರದ ಅಂಗಡಿಗೆ ಹೋಗೋ ಆಗಿಲ್ಲ ಇವತ್ತಿಗೂ ಸಹ ಇದೆ, ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ, ಏನೆಲ್ಲ ಇದೆ ಇವತ್ತಿಗೂ ಇರುವಂಥವೇ ಅಂಥದ್ದು ಜಾಸ್ತಿ ಇದ್ದಾವೆ, ಏನು ಕಡಿಮೆ ಏನಿಲ್ಲ. ಒಂದಷ್ಟು ಸಂವಿಧಾನದ ಕಾರಣಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ರ ಕೊಡುಗೆಯ ಕಾರಣಕ್ಕೆ ಒಂದಷ್ಟು ವಿಧಿ ಇಲ್ಲದೆ ಒಪ್ಕೊಂಡಿದ್ದೀರಿ. ಒಳಗೊಳಗೆ ಕುದೀತಾ ಇದ್ರು ಸಹ ಏನು ವಿಧಿ ಇಲ್ಲ, ಒಪ್ಕೊಳ್ಳೇಬೇಕು, ದರಿದ್ರ ಸಂವಿಧಾನ ಇದೆ ಅನ್ನೋ ರೀತಿಗೆ ನೀವು ಮಾತಾಡ್ತೀರಿ. ಅಂಥದ್ರಲ್ಲಿ ವಕ್ಫ್ ಆಸ್ತಿಗಳ ಬಗ್ಗೆ ಮಾತಾಡ್ತೀರಿ, ಕ್ರಿಶ್ಚಿಯನ್ ಮಿಷನರಿಗಳ ಬಗ್ಗೆ ಮಾತಾಡ್ತೀರಿ. ಇಂತಹ ನೀಚ ಮನಸ್ಥಿತಿಯಿಂದ ನಿಮ್ಮನ್ನು ನೀವು ಹೊರಗೆ ತಂದು ಆಮೇಲೆ ಅದರ ಬಗ್ಗೆ ಮಾತಾಡಿ. ಮನುಷ್ಯನನ್ನು ಮನುಷ್ಯನಾಗಿ ಪರಿಗಣಿಸದೇ ಇರುವಂತಹ ಯಾವ ಧರ್ಮವೂ ಸಹ ಧರ್ಮ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನನ್ನು ಮನುಷ್ಯನಾಗಿ ನೋಡಿದ್ರೆ ಮಾತ್ರ ಅದು ಧರ್ಮ ಅಷ್ಟೆ. ಸೊ ಎಲ್ಲ ಹಿಂದುಳಿದ ವರ್ಗಗಳು, ಶೂದ್ರರು, ದಲಿತರು, ಅಸ್ಪೃಶ್ಯರು, ಪ್ರತಿಯೊಬ್ಬರು ಸಹ ಈ ಮನುವಾದಿಗಳ ತಂತ್ರಗಾರಿಕೆ ಇದೆಯಲ್ಲ, ನಿಮ್ಮನ್ನು ಆ ಕಡೆ ಈ ಕಡೆ ಸುಮ್ಮನೆ ಕನ್ಫ್ಯೂಸ್ ಮಾಡಿಬಿಡೋದು. ವಕ್ಫ್ ಆಸ್ತಿಗಳ ಬಗ್ಗೆ ಮಾತಾಡೋದು, ಕ್ರಿಶ್ಚಿಯನ್ ಮಿಷನರಿಗಳ ಬಗ್ಗೆ, ಮತಾಂತರದ ಬಗ್ಗೆ ಮಾತನಾಡೋದು. ಇವರು ದೇವಸ್ಥಾನಕ್ಕೆ ಸೇರಿಸ್ಕೊಳ್ಳಲ್ಲ, ಅವರು ಚರ್ಚಿಗೆ ಕರ್ಕೊಂಡು ಹೋದರೆ ಇವ್ರಿಗೆ ಶೇಕ್ ಇಲ್ಲಿ ಹುಂಡಿ ಕಾಸು ಕಡಿಮೆ ಆಗ್ಬಿಡುತ್ತೆ ಅಂತ ನೀವು ಒಳಗಡೆ ಬಿಟ್ಕೊಂಡ್ರೆ ಅವ್ರು ಯಾಕ್ರಿ ಚರ್ಚ್ಗೆ ಹೋಗ್ತಾರೆ? ಸೊ ಇದೆಲ್ಲದರಿಂದಲೂ ಸಹ ಇಡೀ ಸಮುದಾಯಗಳು ಎಚ್ಚರಗೊಳ್ಳಬೇಕು. ವಕ್ಫ್ ವಿಚಾರದಲ್ಲಿ, ಈಗ ಬಂದಿರೋ ವಿಚಾರದಲ್ಲಿ ಪ್ರತಿಯೊಬ್ಬರು ಈ ಪ್ರಶ್ನೆಗಳನ್ನು ಕೇಳಬೇಕು. ವಕ್ಫಲ್ಲಿ ಏನು ನಡೀತಾ ಇದೆಯೋ ಅದ್ರ ಬಗ್ಗೆ ಆಮೇಲೆ ಮಾತಾಡ್ರಿ. ಮೊದಲು ನಿಮ್ಮದು ನೀವು ತೊಳಿರಿ, ಈ ಪ್ರಶ್ನೆಯನ್ನು ಕೇಳಿ ಆಮೇಲೆ ನೋಡಿ ಮನುವಾದಿಗಳಿಗೆ ಸರಿಯಾದಂತಹ ನಡ್ಕ ಶುರು ಆಗುತ್ತೆ. ಇಲ್ಲಾಂದರೆ ಈ ದೇಶ ಮತ್ತೆ ದಿನ ಬೆಳಗಾದರೆ BJP ಹೇಳ್ತಿರ್ತಾರಲ್ಲ, ನಮಗೆ 400 ಸೀಟ್ ಕೊಟ್ಬಿಡಿ, ಸಂವಿಧಾನ ಕಿತ್ತು ಬಿಸಾಕ್ತೀವಿ ಅಂತ. ಸಂವಿಧಾನ ಕಿತ್ತು ಬಿಸಾಕ್ತೀವಿ ಅಂದರೆ ಬೇರೆ ಏನೂ ಅಲ್ಲ, ನಿಮ್ಮನ್ನು ಮತ್ತೆ ಕಕ್ಕಸ್ ಗುಂಡಿಗೆ ಇಳಿಸ್ತೀವಿ, ನಿಮ್ಮನ್ನು ಮತ್ತೆ ಚರ್ಮ ಹೊಲಿಯೋದಕ್ಕೆ, ಚಪ್ಪಲಿ ಹೊಲಿಯೋದಕ್ಕೆ ಉಪಯೋಗಿಸ್ಕೊಳ್ತೀವಿ, ನಿಮ್ಮ ವಿದ್ಯಾಭ್ಯಾಸ ಎಲ್ಲವನ್ನು ಕಿತ್ಕೊಂಡು ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಂಡು ದಾಸ್ಯದಲ್ಲಿ ಇಟ್ಕೊಳ್ತೀವಿ ಅನ್ನೋದನ್ನೇ ಅವರು ಸಂವಿಧಾನ ಬದಲಿಸ್ತೀವಿ ಅನ್ನೋದರ ಮಾತುಗಳ ಹಿಂದೆ ಇರುವಂತಹ ರಹಸ್ಯ. ಇದನ್ನು ಅರ್ಥ ಮಾಡಿಕೊಂಡ್ರೆ ವಕ್ಫ್ ಬಗ್ಗೆ ಯಾವ ರೀತಿ ನೋಡಬೇಕು, ಕ್ರಿಶ್ಚಿಯನ್ ಆಸ್ತಿಗಳ ಬಗ್ಗೆ ಹೆಂಗೆ ನೋಡಬೇಕು, ಎಲ್ಲ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.